ವೀಕ್ಷಕರೇ, ನಾನು ನಿಮ್ಮ ರೂಪಾಶ್ರೀ. ಇವತ್ತು ನಾನು ನನ್ನ ಒಂದು ಚೈಲ್ಡ್ಹುಡ್ ಮೆಮರೀಸ್ ಆಗಿರ್ಬೋದು, ಸ್ಕೂಲ್ ಮೆಮರೀಸ್ ಆಗಿರ್ಬೋದು, ಕಾಲೇಜ್ ಮೆಮರೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ನೀವು ನೋಡಿದ ಫೋಟೋ ಬಂದು ನಾನು 9 ತಿಂಗಳ ಮಗು ಆಗಿದ್ದಾಗ ತೆಗೆಸಿದ್ದು. ತುಂಬ ಚಬ್ಬಿಯಾಗಿರ್ತಿದ್ದೆ, ಗುಂಡಿಗಿರ್ತಿದ್ದೆ ನಾನು. ಯಾಕಂದರೆ ಜಾಸ್ತಿ ಹಾಲು ಕುಡಿತಿದ್ದೆ ನಾನು. ಅವಾಗ ಹಾಲಂದರೆ ನಂಗೆ ತುಂಬಾ ಇಷ್ಟ, ಮಗುವಿಂದಾನು ಅಷ್ಟೇ. ಸೊ ಹಾಲು, ಚೀಸು, ಬೆಣ್ಣೆ ಅವೆಲ್ಲ ಜಾಸ್ತಿ ತಿನ್ನಿಸೋರು. ಸೊ ತಿಂದು ಗುಂಡಾಗಿರುವೆ ನಾನು. ಆ್ಯಂಡ್ ಇನ್ಫ್ಯಾಕ್ಟ್ ಐ ವಾಸ್ ಲೈಕ್ ದ ಪ್ಯಾಂಪರ್ಡ್ ಕಿಡ್. ಸೊ ಎಲ್ಲರೂ ನನ್ನ ಎತ್ಕೊಳೋರು, ಮುದ್ದಿಸೋರು. ಯಾವಾಗ ನೋಡಿದ್ರು ಅದು ಗಿಲ್ತಾ ಇರೋರು ನನ್ನ ಚೀಕ್ಸ್ನ. ಸೊ ಅವಾಗ ಮಗಿನಲ್ಲಿ ಅಷ್ಟು ದಪ್ಪಾಗಿದ್ದೆ. ಆ ಫೋಟೋ ಬಂದು 9 ತಿಂಗಳ ಮಗು ಆಗಿದ್ದಾಗ. ಸೊ ಈ ಫೋಟೋ ಬಂದು ನಾನು 2 ವರ್ಷದ ಮಗಿನಲ್ಲಿ ಹಿಡಿದ ಫೋಟೋ. ಅದು ಇಂಡಿಯಾಲಲ್ಲ, ಲಿಬಿಯಾಗೆ ಹೋದ ನಂತರ ಹಿಡಿದಿದ್ದ ಫೋಟೋ. ದ್ಯಾಟ್ ವಾಸ್ ಅವಾಗ ತುಂಬಾ ಗಲಾಟೆ ಮಾಡ್ತಿದ್ದೆ ನಾನು ಮನೆಯಲ್ಲಿ. ತುಂಬ ತೀಟೆ ಅಂದರೆ ತೀಟೆ ನಾನು. ಇನ್ಫ್ಯಾಕ್ಟ್ ನನಗಿಂತ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಬಗ್ಗೆ ಜಾಸ್ತಿ ಮೆಮರೀಸ್ ಇದೆ. ಬಿಕಾಸ್ ಐ ವಾಸ್ ದ ಮೋಸ್ಟ್ ಮಿಸ್ಚಿವಸ್ ಗರ್ಲ್. ಸಿಕ್ಕಾಪಟ್ಟೆ ಕಾಟ ಕೊಡ್ತಿದ್ದೆ ಇಬ್ಬರಿಗೂ. ಅಲ್ಲಿ ನನಗೆ ಫ್ರೆಂಡ್ಸ್ ಇರ್ತಿರ್ಲಿಲ್ಲ, ಇಂಡಿಯನ್ ಫ್ರೆಂಡ್ಸ್ ಯಾರೂ. ನಾನು ಒಬ್ಬಳೇ ಇರ್ತಿದ್ದಲ್ಲಿ. ಬಿಕಾಸ್ ಅಲ್ಲಿ ಇದ್ದವರೆಲ್ಲರೂ ಮುಸ್ಲಿಮ್ಸ್, ಅರಬ್ಸು. ಸೊ ನಾನು ಒಬ್ಬಳೇ ಆಡಬೇಕಿತ್ತು, ಪ್ರತಿಯೊಂದನ್ನು ನಾನು ಒಬ್ಬಳೇ ಮಾಡಬೇಕಿತ್ತು. ಸೊ ಸಿಕ್ಕಾಪಟ್ಟೆ ಗಲಾಟೆ ಮಾಡಿವೆ ನಾನು. ಹಿತ್ಲಲ್ಲಿ ಹೋಗಿ ಯಾವಾಗೂ ಮಣ್ಣನ್ನೆಲ್ಲ ಎತ್ತು ಅಕ್ಕಿ ಡಬ್ಬದಲ್ಲಿ ಮಿಕ್ಸ್ ಮಾಡಿವೆ, ಫ್ರಿಡ್ಜ್ ತೆಗೆದು ಮೊಟ್ಟೆಗಳನ್ನೆಲ್ಲ ಹೊಡೆದಾಕಿವೆ ನಾನು, ತೆಗೆದು ಹಾಲನ್ನೆಲ್ಲ ಚೆಲ್ತಿದ್ದೆ ನಾನು. ಸೊ ಅವಾಗ ನಮ್ಮಮ್ಮ ನನ್ನ ಸೊಂಟಕ್ಕೆ ದಾರ ಕಟ್ಬಿಟ್ಟು ಅದು ಬೆಡ್ಗೆ ಕಟ್ಟೋರಂತೆ, ಕಾಟಿಗೆ, ಅದು ನಾಯಿಗಳನ್ನ ಕಟ್ತಾರಲ್ಲ ಆ ಥರ. ಬಿಕಾಸ್ ಬಿಟ್ಟರೆ ಓಡೋಗ್ಬಿಡ್ತಿದ್ದಂತೆ ನಾನು, ಗೇಟ್ ತೆಕ್ಕೊಂಡು ಆಚೆ ಓಡೋಗ್ಬಿಡ್ತಿದ್ದಂತೆ ನಾನು. ಸೊ ಆ ಥರ ಅಷ್ಟು ಕಾಟ ಕೊಡ್ತಿದ್ದಂತೆ ನಾನು. ಸೊ ಆ ಏಜಲ್ಲಿ ಇನ್ಫ್ಯಾಕ್ಟ್ ತೆಗ್ಸಿದ ಫೋಟೋ. ಈ ಫೋಟೋ ಬಂದು ನಾನು ಸೆಕೆಂಡ್ ಟೈಮ್ ಕೂದಲು ತೆಗೆಸಿದ ನಂತರ, ಮಗಿನಲ್ಲಿ ತೆಗೆಸಿದ ನಂತರ ಆದಮೇಲೆ ಇನ್ನೊಂದು ಸತಿ ಲಿಬ್ಯಾಲ್ ತೆಗೆಸ್ದವಾಗ. ಸೊ ಆವಾಗ ತೆಗೆಸಿರೋ ಫೋಟೋ ಇದು. ಸೊ ಹೇಳ್ದಾಗೆ ಐ ವಾಸ್ ಲೈಕ್ ದ ಪ್ಯಾಂಪರ್ಡ್ ಕಿಡ್ ಅಪ್ಪ ಅಮ್ಮನಿಗೆ. ಬಿಕಾಸ್ ಅಕ್ಕ ನಮ್ಮ ಜೊತೆ ಬರಲಿಲ್ಲ. ಶಿ ಕಂಪ್ಲೀಟ್ಲಿ ಗ್ರೂ ಅಪ್ ಇಂಡಿಯಾಲಿ, ನಮ್ಮ ಅಜ್ಜಿ ಮನೇಲಿ. ಸೊ ನಾನು ಒಬ್ಬಳೇ ಇದ್ದಿದ್ದು ಅಪ್ಪ ಅಮ್ಮನಿಗೆ ಆವಾಗ. ಸೊ ಇಟ್ ವಾಸ್ ಲೈಕ್ ಈ ಕಡೆ ಅಪ್ಪ, ಈ ಕಡೆ ಅಮ್ಮ. ಇಟ್ ವಾಸ್ ಲೈಕ್ ಮೋಸ್ಟ್ ಪ್ಯಾಂಪರ್ಡ್ ಕಿಡ್, ಇರೋ ಬರೋ ಲಕ್ಸುರೀಸ್ ಎಲ್ಲ ಇತ್ತು. ನನಗೆ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದೆ. ಆ್ಯಂಡ್ ಯಾವುದಕ್ಕೂ ಯಾರೂ ಕೇಳೋರು ಇರಲಿಲ್ಲ ಅದಕ್ಕೆ. ದೇರ್ ವಾಸ್ ನೋ ಒನ್ ಟು ಕ್ವೆಶ್ಚನ್ ಮೀ. ಆ ಥರ ನನ್ನದೇ ಒಂದು ರಾಜ್ಯ ಥರ ಇತ್ತು ಆ ಫೋಟೋ. ಈಗ ನೀವು ನೋಡಿದ ಫೋಟೋ ಬಂದು ಇಟ್ ವಾಸ್ ಆಲ್ಮೋಸ್ಟ್ ಅಬೌಟ್ 3.5 years ಫೋಟೋ. ಸಿಕ್ಕಾಪಟ್ಟೆ ದಪ್ಪ ಇದ್ದೆ ನಾನು, ಚಬ್ಬಿಯಾಗಿದ್ದೆ. ಇನ್ಫ್ಯಾಕ್ಟ್ ಅದು ಕೂದಲು ಕಟ್ ಮಾಡಿದ್ಮೇಲೆ ಅಂತೂ ಐ ವಾಸ್ ಲುಕಿಂಗ್ ಮೋರ್ ಲೈಕ್ ಅ ಬಾಯ್. ಹುಡುಗಿ ಥರನೇ ಕಾಣ್ತಿರ್ಲಿಲ್ಲ, ತುಂಬ ಗುಂಡಿಗಿರ್ತಿದೆ. ಬಿಕಾಸ್ ಲಿಬಿಯಾಲ್ ಆಬ್ವಿಯಸ್ಲಿ ಅಲ್ಲಿ ಜಾಸ್ತಿ ಹಾಲು, ಚೀಸು, ಬೆಣ್ಣೆ ಇದೇ ಜಾಸ್ತಿ ಸಿಗ್ತಿದ್ದಲ್ಲಿ. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ತುಂಬಾ ಇಷ್ಟ ಹಾಲು. ಸೊ ಹಾಗೆ ಕುಡಿದು ತಿಂದು. ಆ್ಯಂಡ್ ಇನ್ಫ್ಯಾಕ್ಟ್ ಊಟ ಮಾಡ್ಸೋಕ್ಕೂ ಅಷ್ಟೇ. ನನಗೆ ಊಟ ಮಾಡ್ಸೋಕ್ಕೆ, ನಾನು ಊಟ ಮಾಡಲಿಲ್ಲ ಅಂದರೆ ನನ್ನ ಕಾರಲ್ಲಿ ಕೂಡಿಸ್ಕೊಂಡು ರೌಂಡ್ ಕರ್ಕೊಂಡು ಹೋಗೋರು, ಬೀಚ್ ತನಕ ಕರ್ಕೊಂಡು ಹೋಗಿ, ಜಸ್ಟ್ ಟು ಫೀಡ್ ಮೀ. ನನಗೆ ಊಟ ಮಾಡ್ಸೋಕ್ಕೆ ಮಾತ್ರ, ನಾನು ಹೊಟ್ಟೆ ಒಳಗಡೆ ಹೋಗಬೇಕು ಅಂತ. ಸೊ ಬೀಚ್ ತನಕ ಕಾರಲ್ಲಿ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬರೋರು. ಸೊ ಹಾಗೆ ದಿನ ಕರ್ಕೊಂಡು ಹೋಗಿ ರೌಂಡ್ ಮಾಡಿಸಿ ತಿನ್ನಿಸಿ ಹಾಗೆ ದಪ್ಪ ಆಗ್ಬಿಟ್ಟಿದ್ದೆ ನನಗೆ. ಬಿಕಾಸ್ ನಮ್ಮ ಅಪ್ಪನಿಗೆ ನಾನು ದಪ್ಪ ಇರಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಮಗಿನಿಂದಾನು ತಿನ್ನಿಸಿ ಒಳ್ಳೆ ಉದ್ದಿನ ವಡೆ ಥರ ಮಾಡಿಬಿಟ್ಟಿದ್ರು ನನ್ನ. ಈಗ ನೋಡ್ತಿರೋ ಫೋಟೋ ಬಂದು ಒಂದು 6-7 ವರ್ಷದ ಫೋಟೋ. ಇದು ಎಲ್ಲ ಲಿಬ್ಯಾಲೇನೆ ಪ್ರತಿಯೊಂದು. ನನಗೆ ನಾನು ಯಾವ ಕಸಿನ್ಸ್ ಜೊತೆ ಬೆಳೆದವಳಲ್ಲ, ಇಲ್ಲ ಅಕ್ಕ ತಂಗಿದ್ದೀರ ಅಣ್ಣ ತಮ್ಮದಿರ ಜೊತೆ ಬೆಳೆದವಳಲ್ಲ. ನನಗೆ ಅಕ್ಕ ಇದ್ರೂ ಸಹ ಅಕ್ಕ ಇಲ್ಲಿ ಇಂಡಿಯಾಲಿ ಬೆಳೆದಿರೋದ್ರಿಂದ ನಾನು ಕಂಪ್ಲೀಟ್ಲಿ ಅಲೋನಾಗೆ, ಸಿಂಗಲ್ ಆಗಿ ಬೆಳೆದಿದ್ದು. ಸೊ ನನಗೆ ಯಾವ ಫೋಕ್ಸು ಇರಲಿಲ್ಲ. ಇದ್ದಿದ್ದು ಓನ್ಲಿ ಅಪ್ಪ ಮಮ್ಮಿ ಅಷ್ಟೇ. ಆ್ಯಂಡ್ ಅಲ್ಲಿ ಸ್ವಲ್ಪ ಇಂಡಿಯನ್ ಫ್ಯಾಮಿಲೀಸ್ ಇದ್ರು, ಅವ್ರ ಮಕ್ಕಳ ಜೊತೆ ಫ್ರೆಂಡ್ಸ್ ಮಾಡ್ಕೊತಿದ್ದೆ ನಾನು. ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ ಯೂಸ್ ಟು ಬಿ ಅ ವೆರಿ ಒಂಥರ ನಾನಾಯಿತು, ನನ್ನ ಆಟ ಸಾಮಾನಾಯಿತು, ನನ್ನ ವರ್ಲ್ಡ್ ಅಷ್ಟೇ, ಹಾಗೆ ಇರ್ತಾ ಇದ್ದಿದ್ದು ನಾನು. ನೋಡಿದ ಫೋಟೋ ಬಂದು ನಾನು ಮೈ ಸೆಕೆಂಡ್ ವಿಸಿಟ್ ಇಂಡಿಯಾಗೆ ಬಂದವಾಗ ನನಗೆ ಡ್ಯಾನ್ಸ್ ಅಂತ ತುಂಬ
ತುಂಬ ಇಷ್ಟ, ಮಗಿನಿಂದನೂ ತುಂಬ ಇಷ್ಟ. ಸೊ ಅವಾಗ ಅಲ್ಲೆಲ್ಲ ಕ್ಲಾಸಿಕಲ್ ಡ್ಯಾನ್ಸ್ ಕ್ಲಾಸಸ್ ಇರ್ತಿರ್ಲಿಲ್ಲ ಲಿಬಿಯಲ್ಲಿ. ಸೊ ನಾವು ಯಾವಾಗ ಇಲ್ಲಿ ಬರ್ತಿದ್ವೋ, ನಾವು ಸ್ಟೇಗೆ ಬಂದಿದ್ದು ಒಂದು 1 month 2 months ಸ್ಟೇಗೆ ಬರ್ತಿದ್ವಿ. ಆವಾಗ ನಾವು ಡ್ಯಾನ್ಸ್ ನಾನು ಹೋಗ್ತಿದ್ದೆ, ಡ್ಯಾನ್ಸ್ ಕಲಿಸ್ತಿದ್ರು ಮಮ್ಮಿ, ಬಿಡ್ತಿದ್ರು ಕ್ಲಾಸಿಕಲ್ ಡ್ಯಾನ್ಸ್, ಅವಾಗ ಕಲ್ತಿದ್ದು. ಆ ಸೈಕಲ್ ಗ್ಯಾಪಲ್ಲೇ ನಾನು ಪರ್ಫಾರ್ಮೆನ್ಸು ಕೊಡ್ತಿದ್ದೆ ಸ್ಟೇಜಲ್ಲಿ. ಸೊ ಯಾಕಂದರೆ ಡ್ಯಾನ್ಸ್ನ ಮೊದಲಿಂದನೂ ತುಂಬ ಇಷ್ಟ, ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕಂದ್ರೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ಅವಾಗ ಒನ್ ಆಫ್ ಅವರ್ ವಿಸಿಟ್ ಟು ಇಂಡಿಯಾ ಬಂದಾಗ ನಾನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಇಲ್ಲಿ ಒಂದು ಸ್ಕೂಲ್ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ವಿ, ಅಂದರೆ ಸ್ಕೂಲ್ಗೆ ಹೋಗಿ ಪರ್ಫಾರ್ಮೆನ್ಸ್ ಕೊಡಬೇಕಾಗಿತ್ತು. ಸೊ ಆವಾಗ ಡ್ಯಾನ್ಸ್ ಕ್ಲಾಸಿಗೆ ಸೇರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಇದು ಆಲ್ಮೋಸ್ಟ್ ಇಟ್ ವಾಸ್ ಅಬೌಟ್ 11 years ಅನಿಸುತ್ತೆ. ನಾನು ಇಂಡಿಯಾಗೆ ಬಂದ ನಂತರ ನಾನು ಫಸ್ಟ್ ಸ್ಕೂಲಿಗೆ ಜಾಯ್ನ್ ಆದಾಗ ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ನ್ಯೂ. ಬಟ್ ನಾನು ಸೇರಿದ ಸ್ಕೂಲ್ ಬಂದು ಫ್ರಾಂಕ್ ಆಂಥೋನಿ ಪಬ್ಲಿಕ್ ಸ್ಕೂಲು. ಸೊ ನನಗೆ ಅಷ್ಟು ಕಷ್ಟ ಆಗಲಿಲ್ಲ, ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅಲ್ಲಿರೋರೆಲ್ಲ ಆಂಗ್ಲೋ ಇಂಡಿಯನ್ಸೇ ಇದ್ದಿದ್ದು. ಸೊ ನಾನು ಅಲ್ಲಿ ಬಂದ ನಂತರ ಇಂಡಿಯಾಗೆ ನನಗೆ ಅಡ್ಜಸ್ಟ್ ಆಗೋಕ್ಕೂ ತುಂಬ ಈಸಿ ಆಯಿತು. ಸ್ಕೂಲಲ್ಲಿ ಟೀಚರ್ಸು ಸಹ ಎಲ್ಲ ಆಂಗ್ಲೋ ಇಂಡಿಯನ್ಸ್ ಇದ್ದರು, ಕ್ರಿಶ್ಚಿಯನ್ಸ್ ಇದ್ದರು. ಸೊ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಂತೂ ಕನ್ನಡ ಸಿಕ್ಕಾಬಡೆ ಪ್ರಾಬ್ಲಮ್ ಆಯಿತು ನನಗೆ. ಕನ್ನಡಲ್ಲಿ ಪ್ರತಿ ಸಲ ಜಸ್ಟ್ ಪಾಸ್ ಮಾರ್ಕ್ಸೇ ತೊಗೊತಾ ಇದ್ದಿದ್ದು ನನ್ನ ಸ್ಕೂಲಲ್ಲಿ. ಇಟ್ ವಾಸ್ ವೆರಿ ಡಿಫಿಕಲ್ಟ್, ಬಿಕಾಸ್ ಕನ್ನಡ ಗೊತ್ತೇ ಇರಲಿಲ್ಲ ನನಗೆ. ಮೋಸ್ಟ್ ಆಫ್ ದ ಟೈಮ್ ಇಟ್ ವಾಸ್ ಇಂಗ್ಲೀಷ್. ಅವಾಗ ನಾನು ಸ್ಕೂಲ್ ಜಾಸ್ತಿ ಸ್ಪೋರ್ಟ್ಸಲ್ಲಿ ಸೇರ್ತಿರ್ಲಿಲ್ಲ. ಪಿರಮಿಡ್ಸ್ ಜಾಸ್ತಿ ಮಾಡ್ತಿದ್ದೆ, ಡ್ರಿಲ್ ಡ್ಯಾನ್ಸಿಗೆ ಸೇರ್ತಿದ್ದೆ, ಅಥವಾ ರನ್ನಿಂಗ್ ರೇಸ್. ಅದು ಬಿಟ್ಟರೆ ಐ ವಾಸ್ ಮೋರ್ ಇನ್ ಟು ಡ್ಯಾನ್ಸ್. ಅಥ್ಲೀಟ್ಗಿಂತ ಹೆಚ್ಚಾಗಿ, ಸ್ಪೋರ್ಟ್ಸ್ಗಿಂತ ಹೆಚ್ಚಾಗಿ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಆಗಿರ್ಬೋದು, ಇಲ್ಲ ಕಲ್ಚರಲ್ಸ್ ಆಗಿರ್ಬೋದು, ಆ ಇದರಲ್ಲಿ ಜಾಯ್ನ್ ಆಗಿದ್ದೆ. ಈಗ ನೋಡ್ತಿರೋ ಫೋಟೋನು ಇಟ್ಸ್ ಒನ್ ಆಫ್ ದ ರನ್ನಿಂಗ್ ರೇಸಲ್ಲಿ ಅಪ್ಪಿ 3rd ಪ್ರೈಸ್ ಬಂದಿದ್ದೆ. ಅದು ಬಿಕಾಸ್ ನಾನು ರೇಸ್ ಮಾಡಿದವಳೆ ಎಲ್ಲ, ರನ್ನಿಂಗಲ್ಲಿ ಓಡಿದವಳೆ ಎಲ್ಲ. ವೆರಿ ಅಪ್ರೂಪಕ್ಕೆ ನಾನು ಓಡ್ತಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ಇಫ್ ಯು ಸಿ ದಟ್ ಯೂನಿಫಾರ್ಮ್ ಎಲ್ಲ ಎಷ್ಟು ಸ್ಟೂಡಿಯಸ್ ಆಗಿ ಹೇಗಿರ್ತಿದ್ದೆ ನಾನು ಅಂದರೆ, ನಾನಲ್ಲ ಇನ್ಫ್ಯಾಕ್ಟ್ ನಮ್ಮ ಮಮ್ಮಿ ಹಾಗೆ ಮಾಡ್ತಿದ್ದು. ಇನ್ನೊಂದು ಯೂನಿಫಾರ್ಮ್ ಏನೇ ಇದ್ರು, ನಮ್ಮ ಸ್ಕೂಲಲ್ಲಿ ಫ್ರಾಂಕ್ ಆಂಥೋನಿ ಪಬ್ಲಿಕ್ ಸ್ಕೂಲಲ್ಲಿ ಯೂನಿಫಾರ್ಮ್ ಯಾವಾಗೂ ಆಲ್ಮೋಸ್ಟ್ 3-4 inches ಮಂಡಿ ಮೇಲಿರಬೇಕು. ಬಟ್ ಆವಾಗ ನಾನು ಅಟ್ಲೀಸ್ಟ್ ನಾನು ಅಷ್ಟು ಮಾಡಾಗಿರಲಿಲ್ಲ. ಇನ್ಫ್ಯಾಕ್ಟ್ ಮಮ್ಮಿ ನನ್ನ ಅಷ್ಟು ಮಾಡಾಗಿರೋಕ್ಕೆ ಬಿಡಲಿಲ್ಲ. ಸೊ ನಾನು ಏನೇ ಯೂನಿಫಾರ್ಮ್ ಆಗಿದ್ರು ಇಟ್ ಯೂಸ್ ಟು ಬಿ ಆಲ್ವೇಸ್ ಲೆಂತಿ. ಸಾಕ್ಸ್ಗೂ ಯೂನಿಫಾರ್ಮ್ಗೂ ಜಸ್ಟ್ 1/2 inch ಗ್ಯಾಪ್ ಕಾಣಬೇಕು ಕಾಲು. ಸೊ ಅಷ್ಟು ಉದ್ದಕ್ಕೆ ಹಾಕೋರು ಸ್ಕರ್ಟ್ನ. ಸೊ ಐ ಥಿಂಕ್ ದಟ್ ಇಸ್ ಲೈಕ್ ವೆರಿ ಮೆಮೊರಬಲ್. ಫನ್ನಿ ಯೂನಿಫಾರ್ಮ್ಸ್ ನಾನು ಹಾಕ್ತಿದ್ದಿದ್ದು ಅವಾಗೆಲ್ಲ. ನಾನು ಹೋಗ್ತಿದ್ದಿದ್ದು ಹೇಗೆ ಅಂದರೆ, ಸ್ಕೂಲ್ಗೆ ಮಿಡಲ್ ಪಾರ್ಟಿಷನ್ನು ಆ್ಯಂಡ್ ಟೈಟಿಗೆ ಜಡೆ ಹಾಕ್ಬಿಡೋರು, 2 ಜಡೆ, ಇಲ್ಲ ಟೈಟಿಗೆ 1 ಜಡೆ ಹಾಕೋರು. ಆ್ಯಂಡ್ ಗೌರಮ್ಮನ ಥರನೇ ಡ್ರೆಸ್ ಹಾಕ್ತಿದ್ದಿದ್ದು. ತುಂಬ ಸೈಲೆಂಟ್ ಆಗಿರುವೆ. ಸ್ಕೂಲ್ ಡೇಸಲ್ಲೆಲ್ಲ ನಾನು ಜಾಸ್ತಿ ಮಿಂಗಲ್ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ. ಬಿಕಾಸ್ ನನ್ನ ಬೇರೆ ಫ್ರೆಂಡ್ಸ್ ಎಲ್ಲ ಸಖತ್ತು ಮಾಡಾಗಿರೋರು. ಐ ಯೂಸ್ ಟು ಫೀಲ್ ಬಹುಶಃ ನಾನೇ ಸಖತ್ತು ಒಂಥರ ಆರ್ಡಿನರಿ ಆಗಿ, ಒಂಥರ ಹಳ್ಳಿ ಗಮಾರಿ ಥರ ಕಾಣ್ತಿದ್ದೀನಿ ಅಂತ. ಸೊ ಐ ಹ್ಯಾಡ್ ದಟ್ ಕಾಂಪ್ಲೆಕ್ಸ್. ಚೈಲ್ಡ್ಹುಡ್ಡಲ್ಲಿ ತುಂಬಾ ಇತ್ತು ನನಗೆ ಆ ಕಾಂಪ್ಲೆಕ್ಸ್. ಇದು ಕೂಡ ಸ್ಕೂಲ್ ಫೋಟೋ. ಬಟ್ ಒಳ್ಳೆ ಮೆಮರೀಸ್ ಅಂದರೆ ಇಟ್ ವಾಸ್ ಡ್ಯೂರಿಂಗ್ ದಟ್ ಚೈಲ್ಡ್ಹುಡ್ ಡೇಸ್ ಸ್ಕೂಲಲ್ಲಿ. ಇಟ್ ವಾಸ್ ವೆರಿ ಗುಡ್ ಮೆಮರೀಸ್. ಜಾಸ್ತಿ ಫ್ರೆಂಡ್ಸ್ ಇರಲಿಲ್ಲ, ಆ್ಯಸ್ ಐ ಸೆಡ್. ಇದ್ದಿದ್ದೆ ಒಂದು 2-3 ಫ್ರೆಂಡ್ಸು. ನನ್ನ ಫ್ರೆಂಡ್ಸ್ ಜೊತೆ ಬೆಳೆದೇ ಇರಲಿಲ್ಲ ನಾನು ಯಾವತ್ತೂ. ಲಿಬಿಯಲ್ಲಿದ್ದಾಗೂ ಅಷ್ಟೇ. ಇಟ್ ವಾಸ್ ಮೋರ್ ಆಫ್ ಓನ್ಲಿ ಅಪ್ಪ ಅಮ್ಮ ಅಷ್ಟೇ. ಸೊ ಆ ರಿಲೇಟಿವ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಕಸಿನ್ಸ್ ಆಗಿರ್ಬೋದು, ಫ್ರೆಂಡ್ಸು, ನನಗೆ ಅದು ಗೊತ್ತೂ ಇರಲಿಲ್ಲ ಹೇಗೆ ಮಿಂಗಲ್ ಆಗಬೇಕು ಅವ್ರ ಹತ್ರ. ಮೋಸ್ಟ್ ಆಫ್ ದ ಟೈಮ್ ಐ ವಾಸ್ ಲೋನ್ಲಿ. ಈಗೀಗ ಇಂಡಸ್ಟ್ರಿಗೆ ಬಂದ ನಂತರನೇ ಐ ಹ್ಯಾವ್ ಲೈಕ್ ಸ್ಟಾರ್ಟೆಡ್ ಆಫ್. But otherwise I've always been a very lonely person, reserved. And ನಾನಾಯಿತು my own set of books ಆಗಿರ್ಬೋದು, collection, films ಆಗಿರ್ಬೋದು, ಇಲ್ಲ ನನ್ನ ಟಾಯ್ಸ್ ಆಗಿರ್ಬೋದು ಅಷ್ಟೇ. that was my whole world. ಸೊ ಇವಾಗ ನೀವು ನೋಡಿದ್ದು ಬಂದು ನನ್ನ ಕಾಲೇಜ್ ಫೋಟೋ, ಜ್ಯೋತಿ ನಿವಾಸು. ಕಾಲೇಜಿಗೆ ಬಂದ ನಂತರ ಐ ಕಂಪ್ಲೀಟ್ಲಿ ಚೇಂಜ್ಡ್. 10th ತನಕ ನಾನು ಎಷ್ಟು ರಿಸರ್ವ್ಡ್ ಆಗಿ ಹೇಗೆ ಒಂದು ಲೋನ್ಲಿನೆಸ್ ಮೇಂಟೈನ್ ಮಾಡ್ತಿದ್ನೋ, ಲೋನ್ಲಿನೆಸ್ ಅಂದ್ರೂ ಐ ಹ್ಯಾಡ್ ವೆರಿ ಲಿಮಿಟೆಡ್ ಸೆಟ್ ಆಫ್ ಫ್ರೆಂಡ್ಸ್, ಒಂದು ಜಸ್ಟ್ 2-3 ಅಷ್ಟೇ. ಸೊ ಕಾಲೇಜಿಗೆ ಬಂದ ತಕ್ಷಣ ಜಸ್ಟ್ ಆಪೋಸಿಟ್ ಆಗೋಯ್ತು. ಇಟ್ ವಾಸ್ ಲೈಕ್
ನನಗೆ ಗೊತ್ತಿಲ್ಲ ಹೇಗೆ ಅಂತ. ವಿ ಹ್ಯಾಡ್ ಅ ಬಿಗ್ ಗ್ಯಾಂಗ್, ಒಂದು ದೊಡ್ಡ ಗ್ಯಾಂಗ್ ಥರ ಇತ್ತು ನನಗೆ, ಒಂದು 5-6 ಜನ ಒಂದು ಗ್ಯಾಂಗಲ್ಲಿ. ವಿ ವೆ ವೆರಿ ನೋಟೆಡ್ ಕಾಲೇಜಲ್ಲಿ. ಆ್ಯಂಡ್ ನನ್ನ ಆ ಗ್ಯಾಂಗಲ್ಲಿ ಇದ್ದಿದ್ದೆಲ್ಲ ಒಂದು ಬೆಸ್ಟ್ ಫ್ರೆಂಡ್ಸು. ಸೊ ಅದು ನಾವು ಎಕ್ಸ್ಕರ್ಷನ್ಗೆ ಹೋದ್ವಿ. ನಾನು ವೆರಿ ಫಸ್ಟು ಸ್ಕೂಲಲ್ಲಂತೂ ಎಕ್ಸ್ಕರ್ಷನ್ಸ್ಗೆ ಹೋಗಲೇ ಇಲ್ಲ, ಬಿಕಾಸ್ ಫ್ರ್ಯಾಂಕ್ ಆಂಥನಿಯಲ್ಲಿ ಎಲ್ಲೂ ಕರ್ಕೊಂಡು ಹೋಗಲ್ಲ. ಕಾಲೇಜಲ್ಲಿ ನಾನು ವೆರಿ ಫಸ್ಟ್ ಹೋಗಿದ್ದು ಎಕ್ಸ್ಕರ್ಷನ್ ಅಂದರೆ ಅದು ಊಟಿಗೆ ಕರ್ಕೊಂಡು ಹೋಗಿದ್ರು. ದಟ್ ವಾಸ್ ಇನ್ ಫಸ್ಟ್ PUC. ಸೊ ದಟ್ ವಾಸ್ ಮೈ ವೆರಿ ಫಸ್ಟ್ ಎಕ್ಸ್ಕರ್ಷನ್ ವಿತ್ ಫ್ರೆಂಡ್ಸ್. ಈ ಫೋಟೋ ನೋಡಿದ್ದು ಬಂದು ಲಂಗದಾವ್ನಿ ಇದು ಫೋಟೋ. ದ್ಯಾಟ್ ವಾಸ್ ಅಗೇನ್ ಬ್ಯಾಕ್ ಇನ್ ಐ ಥಿಂಕ್ 9th ಸ್ಟ್ಯಾಂಡರ್ಡೋ ಏನೋ. ದಟ್ ಇನ್ಫ್ಯಾಕ್ಟ್ ನನ್ನ ದೊಡ್ಡವಳು ಆದವಾಗ ದ್ಯಾಟ್ ವಾಸ್ ಟೇಕನ್ ಫಸ್ಟ್ ಟೈಮ್ ನಾನು ದಾವಣಿ ಹಾಕ್ಕೊಂಡಿದ್ದು. ಸೊ ಐ ಲುಕ್ ವೆರಿ ಆಕ್ವರ್ಡ್, ಅಥವಾ ಫನ್ನಿಯಾಗಿ ಕಾಣ್ತೀನಿ. ಇನ್ಫ್ಯಾಕ್ಟ್ ನೋಡಿದ್ರೆ ಐ ಲುಕ್ ವೆರಿ ಫನ್ನಿ. ಸೊ ಆವಾಗ ಫಸ್ಟ್ ದಾವಣಿ ಹಾಕ್ಕೊಂಡು ಆ ಒಡವೆಗಳೆಲ್ಲ ಹಾಕ್ಕೊಂಡು ಇಡ್ಸ್ಕೊಂಡಿದ್ದು ಫೋಟೋ. ಈಗ ನೋಡಿದ ಫೋಟೋ ಬಂದು ಇಟ್ಸ್ ದ ಕಾಲೇಜ್ ಎತ್ನಿಕ್ ಡೇ. ಅವಾಗ ನಂಗೆ ಸೀರೆ ಅಷ್ಟು ಉಡ್ತಿರ್ಲಿಲ್ಲ ನಾನು ಸ್ಟಾರ್ಟಿಂಗಲ್ಲಿ. ನನ್ನ ಸೀರೆ ಇವಾಗೂ ಅಷ್ಟೇ ವೆರಿ ರೇರ್ ಉಡೋದು. ಸೊ ಎತ್ನಿಕ್ ಡೇಗೆ ಎಲ್ಲರೂ ಸೀರೆ ಉಟ್ಕೊಂಡ್ಬಂದರು. ನಾನು ಹಠ ಅವತ್ತೂ ಅಷ್ಟೇ, ನಾನು ಎತ್ನಿಕ್ ಡೇಲಿ ಸೀರೆ ಉಡೋಲ್ಲ, ನಾನು ಎಕ್ಸ್ಕ್ಲೂಸಿವ್ ಚೂಡಿದಾರ್ ಹಾಕ್ಕೊಂಡು ಬರ್ತೀನಿ ಅಂತ. ಪ್ರತಿಯೊಬ್ಬರು ಸೀರೆ ಉಟ್ಟಿದ್ದಾರೆ, ನಾನು ಚೂಡಿದಾರ್ ಹಾಕ್ಕೊಂಡು ಹೋಗಿದ್ದೆ. ಆ್ಯಂಡ್ ಅವಾಗ ಹಿಡ್ದಿದ್ದು ಫೋಟೋ ಅದು. ಇಟ್ ವಾಸ್ ಲೈಕ್ ಸಮಥಿಂಗ್ ಡಿಫ್ರೆಂಟ್. ಎವ್ರಿಬಡಿ ವೇರ್ ಇನ್ ಎತ್ನಿಕ್ ಕಲೆಕ್ಷನ್, ನಾನು ಮಾತ್ರ ಸ್ಪೆಷಲಾಗಿ ಒಂದು ಚೂಡಿದಾರ್ ಹಾಕ್ಕೊಂಡು ಹೋಗಿದ್ದೆ. ದಿಸ್ ವಾಸ್ ಡಿಗ್ರಿಯಲ್ಲಿ. ಇಟ್ ವಾಸ್ ಮೈ ಸೆಕೆಂಡ್ ಡಿಗ್ರಿ ಅನಿಸುತ್ತೆ. ಸೆಕೆಂಡ್ ಡಿಗ್ರಿ ಎತ್ನಿಕಲ್ಲಿ. ಬೈ ದೆನ್ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಕಂಫರ್ಟಬಲ್. ಐ ಹ್ಯಾಡ್ ಮೈ ಓನ್ ಸೆಟ್ ಆಫ್ ಫ್ರೆಂಡ್ಸ್. ಸೊ ಆವಾಗ ಸೀರೆ ಹುಟ್ಟಿದ್ದು ನಾನದು ಫಸ್ಟಾಗಿ ಅವಾಗೇ ಹುಟ್ಟಿದ್ದು. ಆ್ಯಂಡ್ ಹ್ಯಾವ್ ವೆರಿ ಶಾರ್ಟ್ ಹೇರ್ ಅವಾಗ. ಇಫ್ ಯು ಹ್ಯಾವ್ ಅಬ್ಸರ್ವ್, ಬ್ಲಂಟ್ ಕಟ್ ಇರೋದು. ಸೊ ಅವಾಗಿರೋದು ಫೋಟೋ ಅದು. ಅದು ಬಂದು ನಾನು ಕಾರ್ ತೊಗೊಂಡಾಗ, ದಟ್ ವಾಸ್ ರೀಸೆಂಟಾಗಿ ಲಾಸ್ಟ್ ಡಿಸೆಂಬರ್ ನನ್ನ ಬರ್ಡೇಗೆ ನಾನು ಕಾರ್ ತೊಗೊಂಡಿದ್ದದು. ಸೊ ಅದು ಕಾರ್ ಶೋರೂಮ್ ಮ್ಯಾನೇಜರು. ಸೊ ದ್ಯಾಟ್ ವಾಸ್ ದ ಫಸ್ಟ್ ಮೆಮೊರಬಲ್ ಥಿಂಗ್. ಅಂದರೆ ನಾನು ಗಿಫ್ಟ್ ಮಾಡ್ಕೊಂಡಿದ್ದು ಫಸ್ಟು ಅಂದರೆ SX4 ZXi. ಸೊ ಆ ಫೋಟೋ ಅದು. ನನ್ನ ಟ್ರಾವ್ಲಿಂಗ್ ಅಂದರೆ ತುಂಬಾ ಇಷ್ಟ ನನಗೆ. ಊರುಗಳು ಸುತ್ತೋದು, ಊರುಗಳು ನೋಡಬೇಕಂದ್ರೆ ದಟ್ಸ್ ಲೈಕ್ ಒನ್ ಆಫ್ ಮೈ ಪ್ಯಾಷನ್. ಐ ಲವ್ ಟ್ರಾವ್ಲಿಂಗ್. ಸೊ ನನಗೆ ಫ್ರೀ ಟೈಮ್ ಶೂಟಿಂಗ್ ಇಲ್ಲದ ಟೈಮಲ್ಲೆಲ್ಲ ಐ ಮೋಸ್ಟ್ ಆಫ್ ದ ಟೈಮ್ ಮೇಕ್ ಟ್ರಿಪ್ಸ್. ಹಾಂಗ್ಕಾಂಗ್ ಆಗಿರ್ಬೋದು, ಸಿಂಗಪೂರ್, ದುಬೈ, ಇಂಡಿಯಾಲೇ ಯಾವುದೇ ಊರಾಗಿದ್ರು ಆಗಿರ್ಬೋದು. ಸೊ ನಾನು ರೀಸೆಂಟಾಗಿ ಹೋಗಿದ್ದಂದರೆ ಅದು ಹಾಂಗ್ಕಾಂಗ್. ಅಬೌಟ್ 2.5 months ಬ್ಯಾಕ್. ಆಲ್ಮೋಸ್ಟ್ ಅಬೌಟ್ 13 days ಹಾಂಗ್ಕಾಂಗ್, ಮಕಾವ್ಗೆ ಹೋಗಿದ್ದು ಟ್ರಿಪ್ದು ಫೋಟೋ ಅದು. ಈ ಫೋಟೋ ಬಂದು ನನ್ನ ವೆರಿ ಫಸ್ಟ್ ದಿನ ಆಫ್ ಶೂಟಿಂಗ್. ನನ್ನ ಇಂಡಸ್ಟ್ರಿಗೆ ಎಂಟರ್ ಆಗಿ ನನ್ನ ಮೊದಲನೇ ದಿನ ನನ್ನ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಅವಾಗ ಹಿಡಿದಿದ್ದು ಫೋಟೋ ಅದು. ಮೊದಲನೇ ಬಾರಿಗೆ ನಾನು ಇನ್ಫ್ಯಾಕ್ಟ್ ಐ ಆಮ್ ಇನ್ ದಟ್ ಲೊಕೇಶನ್ಸ್. ಫಸ್ಟ್ ಡೇ ಆಫ್ ದ ಶೂಟ್, ಫಸ್ಟ್ ಸೀನೇ ಅದು. ಸೊ ದ್ಯಾಟ್ ಇಸ್ ದಟ್ ಫಸ್ಟ್ ಡೇ ಶೂಟ್. ಇಟ್ ವಾಸ್ ಲೈಕ್ ಅ ವೆರಿ ಶಾರ್ಟ್ ಸ್ಕರ್ಟ್. ಇನ್ಫ್ಯಾಕ್ಟ್ ಡೈರೆಕ್ಟ್ರ್ ಕೇಳಿದ್ರೆ ಐ ಯು ಓಕೆ ವಿತ್ ಗ್ಲಾಮರಸ್ ಡ್ರೆಸ್ಸಸ್ ಅಂತ. ಬಿಕಾಸ್ ಗ್ಲಾಮರಸ್ ನಾನು ಹಾಕಿವೆ, ನನ್ನ ಮನೇಲಿ ಹಾಕಿವೆ. ಆ್ಯಂಡ್ ನನಗೂ ಪ್ರಾಬ್ಲಮ್ ಇರಲಿಲ್ಲ, ಮಮ್ಮಿ ಡ್ಯಾಡಿಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಬಟ್ ಅವಾಗ ನೋಡಿದ್ರೆ ಇನ್ಫ್ಯಾಕ್ಟ್ ನನಗೆ ಅವಾಗೆಲ್ಲ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋದು ಹುಚ್ಚಿತ್ತು ನನಗೆ ಆ ಟೈಮಲ್ಲಿ. ಸೊ ಫಸ್ಟೇ ಚೆನ್ನಾಗಿ ಕಾಣಬೇಕು ಅಂತೆಲ್ಲ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕಿದ್ದೀನಿ ನಾನು. ತುಂಬ ಫನ್ನಿ ಹೇರ್ ಸ್ಟೈಲು, ಆ ಆರೆಂಜಿಗೆ ಬ್ಲ್ಯಾಕ್ ಬೂಟ್ಸು. ಓ ಗಾಡ್ ದೇವ್ರೆ, ನೋಡಿದ್ರೆ ಇವಾಗ ನೋಡಿದ್ರೂ ಐ ಲಾಫ್ ಇಟ್ ಮೈ ಸೆಲ್ಫ್. ಏನು ಈಗೆಲ್ಲ ಡ್ರೆಸ್ ಆಗಿದ್ನ ನಾನು ಫಸ್ಟು ಅಂತ. ಇದು ನನ್ನ ಇಂಡಸ್ಟ್ರಿಗೆ ಎಂಟರ್ ಆಗೋಕ್ಕೆ ಮುಂಚೆ ಮಾಡಿಸಿದ್ದೆ. ಸೊ ಈ ಫೋಟೋ ಬಂದು ಪೋರ್ಟ್ಫೋಲಿಯೋಗಿಂತ ಮುಂಚೆ ಮಾಡಿದ ಫೋಟೋ. ನನ್ನ ಇಂಡಸ್ಟ್ರಿಗೆ ಎಂಟರ್ ಆಗೋಕ್ಕೆ ಮುಂಚೆ, ಅವಾಗ ತಾನೇ ಡಿಗ್ರಿ ಮುಗಿಸ್ದೆ. ಆ್ಯಂಡ್ ಐ ವಾಸ್ ಲೈಕ್ ಓಕೆ, ಆಫೀಸ್ ಬರ್ತಿತ್ತು. ದೆನ್ ಸುಮ್ಮನೆ ಮನೇಲೇ ಕ್ಲಿಕ್ ಮಾಡಿ ನೋಡೋಣ ಅಂತ ನನ್ನೊಂದು ಫ್ರೆಂಡ್ ಫೋಟೋಗ್ರಾಫರ್ ಇದ್ದರು. ಸೊ ಅವರೇ ಬಂದು ಹಿ ಜಸ್ಟ್ ಕ್ಲಿಕ್ ಕ್ಯಾಶುವಲ್ ಫೋಟೋಸ್ ಮನೇಲಿ. ಸೊ ಅವಾಗ ಹಿಡ್ದಿದ್ದು ಫೋಟೋ ವಿತ್ ಮೈ ಓನ್ ಮೇಕಪ್, ಸಿಂಪಲ್ ಆಗೇ ಹಿಡ್ದಿದ್ದು ಆ ಫೋಟೋ. ಪೋರ್ಟ್ಫೋಲಿಯೋ ಅಂದರೆ ಇಟ್ ವಾಸ್ ಆಲ್ಮೋಸ್ಟ್ ಅಬೌಟ್ 5.5
6 years ಬ್ಯಾಕ್ ಅನಿಸುತ್ತೆ. ಸೊ ಆವಾಗ ನನಗಿನ್ನ ಅಷ್ಟೊಂದು ಗ್ರೂಮಿಂಗು ಐ ಹ್ಯಾಡ್ ನಾಟ್ ಎಕ್ಸ್ಪೋಜರ್ ಆಗಿರಲಿಲ್ಲ ನನಗೆ. ಎಷ್ಟೋ ಅಷ್ಟಿತ್ತು ಅಷ್ಟೇ. ಆ್ಯಂಡ್ ಕಾಲೇಜ್ ಡೇಸಲ್ಲೂ ಅಷ್ಟೇ ಜಾಸ್ತಿ ಸ್ಟೈಲ್ ಮಾಡೋಕ್ಕಾಗ್ತಿರ್ಲಿಲ್ಲ, ವೆರಿ ರಿಸ್ಟ್ರಿಕ್ಟೆಡ್. ಸೊ ನನಗೆ ಇನ್ಫ್ಯಾಕ್ಟ್ ಫ್ಯಾಷನ್ ಬಗ್ಗೆ ಏನೂ ಅನ್ನೋದು ಗೊತ್ತಿರಲಿಲ್ಲ ಅಷ್ಟು. ದೋ ಐ ಗ್ರೂ ಅಪ್ ಇನ್ ಲಿಬಿಯಾ ಇದ್ರೂ ಇಟ್ ಇಸ್ ನಾಟ್ ಅ ಫಾರ್ವರ್ಡ್ ಕಂಟ್ರಿ, ಇಟ್ಸ್ ಅ ಕಂಪ್ಲೀಟ್ ಬ್ಯಾಕ್ವರ್ಡ್ ಕಂಟ್ರಿ. ಸೊ ಅಲ್ಲಿ ಫ್ಯಾಷನ್ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಬಂದ ನಂತರ ನನ್ನ ಫಸ್ಟ್ ಪೋರ್ಟ್ಫೋಲಿಯೋ ಟೈಮಲ್ಲೂ ಅಷ್ಟೇ ಐ ಹ್ಯಾಡ್ ಟೇಕನ್ ಲಾಟ್ ಆಫ್ ಸಜೆಷನ್ಸ್. ನಾನು ಹಾಕಿರೋ ಡ್ರೆಸ್ಸಸ್ ಆಗಿರ್ಬೋದು ವೆರಿ ಫನ್ನಿ ಅನಿಸುತ್ತೆ. ಬಿಕಾಸ್ ನನಗೆ ಅವಾಗ ಅದೇ ಫ್ಯಾಷನ್ ಅನಿಸ್ತಿತ್ತು. ನನಗೆ ಐ ಥಾಟ್ ಆವಾಗ ಅದೇನೇ ಇಟ್ ಇಸ್ ವೆರಿ ಗ್ಲಾಮರಸ್ ಅಂತ. ಫೋಟೋಗ್ರಾಫರ್ಸ್ ಆ್ಯಂಡ್ ಹೇರ್ ಡ್ರೆಸ್ಸರ್ ಬಂದಿದ್ರು ಒಬ್ಬರು. ಸೊ ಶಿ ಹೆಲ್ಪ್ ಮೀ ಅ ಲಾಟ್. ಪೋಸ್ ಹೇಗೆ ಕೊಡಬೇಕು, ಎಕ್ಸ್ಪ್ರೆಷನ್ ಸಹ ಆಗಿರ್ಬೋದು, ಆ ಸ್ಮೈಲ್ ಓಕೆ ಎಷ್ಟು ಸ್ಮೈಲ್ ಕೊಡಬೇಕು, ಎಷ್ಟು ಕಾಂಟ್ರಾಕ್ಟ್ ಮಾಡಬೇಕು, ಜಾಸ್ತಿ ಸ್ಮೈಲ್ ಕೊಡಬಾರ್ದು, ಐ ಕ್ಯಾಮ್ರಾನು ಪ್ರತಿಯೊಂದು ಆ ಪೋರ್ಟ್ಫೋಲಿಯೋಲೇ ಇನ್ಫ್ಯಾಕ್ಟ್ ನನಗೆ ಒಂಥರ ಸ್ವಲ್ಪ ಟ್ರೈನಿಂಗ್ ಆಯಿತು. ಮೇಕಪ್ ಸಹ ಐ ಡಿಂಟ್ ನೋ ಓಕೆ ಎಷ್ಟು ಮಟ್ಟಿಗೆ ನಾನು ಹಾಕೋಬೇಕು ಮೇಕಪ್ಪು, ಎಷ್ಟು ಮಟ್ಟಿಗೆ ಹಾಕ್ಕೊಂಡ್ರೆ ಸರಿಯಾಗುತ್ತೆ, ಎಷ್ಟು ಕಮ್ಮಿ ಹಾಕ್ಕೊಬೇಕು, ಐ ಮೇಕಪ್ ಹೇಗೆ ಮಾಡ್ಕೊಬೇಕು, ನನಗೇನು ಗೊತ್ತಿರಲಿಲ್ಲ ಆವಾಗ. ಇಟ್ ವಾಸ್ ಲೈಕ್ ಫುಲ್ ಆ್ಯಂಡ್ ಫುಲ್ ನಾನು ಜಸ್ಟ್ ಹೋಗಿ ಕುತ್ಕೊಂಡೆ ಅಷ್ಟೇ. ಆ್ಯಂಡ್ ಎವ್ರಿಥಿಂಗ್ ಅವರೇ ರೆಡಿ ಮಾಡಿದ್ದು. ಕಾಸ್ಟ್ಯೂಮ್ಸ್ ಸಮ್ ಸೆಟ್ ಆಫ್ ಕಾಸ್ಟ್ಯೂಮ್ಸ್ ಅವರು ತಂದಿದ್ರು ಆ್ಯಂಡ್ ಐ ಹ್ಯಾಡ್ ಟೇಕನ್ ಮೈ ಓನ್ ಕಾಸ್ಟ್ಯೂಮ್ಸ್. ಸೊ ಅದರಲ್ಲೇ ನಾನು ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದು. ಇವಾಗ ಇನ್ಫ್ಯಾಕ್ಟ್ ನಾನು ನೋಡಿದ್ರೆ ಫೋಟೋಸು ಐ ಫೀಲ್ ಸೊ ಎಂಬ್ಯಾರಸ್ಡ್. ಮೈ ಗಾಡ್, ಈ ಸ್ಕರ್ಟ್ಗೆ ಆ ಟಾಪು ಏನೇನೋ ಮಿಕ್ಸ್ ಮ್ಯಾಚ್ ಮಾಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇಟ್ಸ್ ಕ್ವೈಟ್ ಫನ್ನಿ ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಮೊದಲೇ ಬಾರಿಗೆ ಅಷ್ಟೊಂದು ಲೈಟ್ಸು, ಆ ಕ್ಯಾಮ್ರಾ ಕ್ಲಿಕ್ಕು, ಅದ ನಂತರ ಇನ್ಫ್ಯಾಕ್ಟ್ ಇವಾಗಿನ ಪೋರ್ಟ್ಫೋಲಿಯೋಗೆ ನಾನು ಕಂಪೇರ್ ಮಾಡಿದೆ. ಆವಾಗ ನಾನು ಫೋಟೋಸ್ ಬಂದ ನಂತರ ಆಫ್ಟರ್ ದ ಫೋಟೋಸ್ ಕೇಮ್ ನಾನೇ ಎಷ್ಟು ಆಲ್ಮೋಸ್ಟ್ ಒಂದು 15-20 ದಿನ ನೋಡಿದ್ದೀನಿ ಫೋಟೋಸ್. ಓ ಮೈ ಗಾಡ್, ಇದು ನಾನಾ ಬಿಕಾಸ್ ಯಾವತ್ತೂ ಅಷ್ಟೊಂದು ಮೇಕಪ್ಪಲ್ಲಿ ನಾನು ನೋಡಿರಲಿಲ್ಲ. ಆ್ಯಂಡ್ ಯುನೋ ಕ್ಯಾಶುಯಲ್ ಆಗಿ ಹಿಡಿದಿರೋ ಫೋಟೋಸ್ ಮನೆಯಲ್ಲಿ. ಸೊ ದ ರೆಗ್ಯುಲರ್ ಕ್ಯಾಮ್ರಾ ಒಂದು ಪೋರ್ಟ್ಫೋಲಿಯೋ ಸ್ಟೈಲಲ್ಲಿ ಹಿಡ್ದಿರೋದು ನಾನು ಫಸ್ಟ್ ಟೈಮ್ ನೋಡಿದ್ದು ಅವಾಗೇ. ಸೊ ಐ ವಾಸ್ ಲೈಕ್ ಸೋ ಸರ್ಪ್ರೈಸ್ಡ್ ಆವಾಗ. ಇವಾಗ ನನಗೆ ಈ ಫೋಟೋಸ್ ಎಲ್ಲ ನೋಡಿದ್ರೆ ಒಂಥರ ಜಸ್ಟ್ ಲುಕ್ಸ್ ವೆರಿ ಫನ್ನಿ ಅನಿಸುತ್ತೆ ಈಗ ಬಂದಿರೋ ಪೋರ್ಟ್ಫೋಲಿಯೋಸ್ಗೆಲ್ಲ ಕಂಪೇರ್ ಮಾಡಿದ್ರೆ. ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಪೋರ್ಟ್ಫೋಲಿಯೋ ಫೋಟೋಸ್ ದಟ್ಸ್ ಆಲ್ ಇನ್ ಮೈ 5th ಫಿಲಿಮ್. ಅದಕ್ಕೆ ಮುಂಚೆ ಯಾವ ಪೋರ್ಟ್ಫೋಲಿಯೋನ ಏನಿಲ್ಲ. ಡೈರೆಕ್ಟಾಗೆ ಬರೋರು ನೋಡೋರು ಫಸ್ಟ್ ಮೂವಿ ಮಾಡಿದ ಫೋಟೋಸೇ ನೋಡಿದ್ರು, ಹಾಗಾಗಿ ನೆಕ್ಸ್ಟ್ ಫಿಲಿಮ್ ಬರೋದು. ನಂತರ ಐ ಡಿಡ್ ಸಂಕ್ರಾಂತಿ ವಿತ್ ಜಗ್ಗೇಶ್ ಅವ್ರ ಮಗನ ಜೊತೆ. ಸೊ ದ್ಯಾಟ್ ವಾಸ್ ಮೈ ಓನ್ಲಿ ಹೋಮ್ಲಿ ಕ್ಯಾರೆಕ್ಟರ್ ಅನಿಸುತ್ತೆ. ಅಂದರೆ ನಾನು ಮಾಡಿರೋ ಫಿಲಿಮ್ಸ್ ಎಲ್ಲರಲ್ಲೂ ಕಂಪೇರ್ ಮಾಡಿದ್ರೆ ಸಂಕ್ರಾಂತಿ ವಾಸ್ ಮೈ ಓನ್ಲಿ ಹೋಮ್ಲಿ ಕ್ಯಾರೆಕ್ಟರ್. ಅದು ಹಾಫ್ ಹೋಮ್ಲಿ ಹಾಫ್ ಗ್ಲಾಮರ್. But it was very tough for me. Film ಮಾಡಿದ್ರು I was never happy with the characters I did. ಸೊ ಅದ ನಂತರ ನಾನು ಈ ಕ್ಯಾರೆಕ್ಟರ್ ಮಾಡಬೇಕು, ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಯೋಚನೆ ಮಾಡಿ ನನಗೆ ಫೈನಲ್ ಆಗಿ ಬಂದಿದ್ದು ಚಡ್ಡಿ ದೋಸ್ತ್, ವಿಚ್ ಇಸ್ ಗೋಯಿಂಗ್ ಟು ಬಿ ರಿಲೀಸಿಂಗ್ ಸದ್ಯದರಲ್ಲೇ ರಿಲೀಸ್ ಆಗುತ್ತೆ. ಸೊ ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ನಾನು ಸುಮಾರು ವರ್ಷದಿಂದ ಏನೋ ಮನಸ್ಸಲ್ಲಿತ್ತು, ನನಗೆ ಆ ಕ್ಯಾರೆಕ್ಟರ್ ಮಾಡಲೇಬೇಕು, ಆ ಥರ ಒಂದು ಕ್ಯಾರೆಕ್ಟರ್ ಅಂತ. ಇನ್ ಒನ್ ವೇರ್ ಐ ಕ್ಯಾನ್ ಸೇ ಇಟ್ಸ್ ಮೈ ಡ್ರೀಮ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ಐ ಡಿಡ್ ಚಡ್ಡಿ ದೋಸ್ತ್ ಸಾಧು ಕೋಕಿಲಾ ಸರ್ ಹಾಗೂ ರಘು ಸರ್ ಜೊತೆ. ತುಂಬಾ ಖುಷಿ ಆಯಿತು ನನಗೆ. ಕೊನೆಯದಾಗಿ ಇನ್ಫ್ಯಾಕ್ಟ್ ಮೈ ಆಲ್ಬಮ್ ಅನ್ನೋ ಕಾರ್ಯಕ್ರಮ ಮೂಲಕ ನನಗೆ ನನ್ನ ಎಲ್ಲ ಚೈಲ್ಡ್ಹುಡ್ ಮೆಮರೀಸ್ ಹೊರಗೆ ಬಂತು. ಬಿಕಾಸ್ ಸುಮಾರು ದಿನ ಆಗಿತ್ತು ನಾನು ಈ ಫೋಟೋಸ್ ಎಲ್ಲ ನೋಡಿ. ಇನ್ಫ್ಯಾಕ್ಟ್ ನನಗೆ ಕಾಲ್ ಬಂದಾಗ ಈ ಕಾರ್ಯಕ್ರಮದ ಬಗ್ಗೆ ಅವಾಗ ನಾನು ಹುಡುಕಿದ್ದು ಫೋಟೋಸ್ನ. ಸೊ ಇಟ್ ವಾಸ್ ಎಲ್ಲ ಒಂದೊಂದು ಕಡೆ ಎತ್ತಿಕ್ಬಿಟ್ಟಿದ್ರು ಮಮ್ಮಿ. ಸೊ ತುಂಬ ಚೆನ್ನಾಗಿತ್ತು ನನ್ನ ಫೋಟೋಸ್ ನೋಡೋವಾಗ. ಏನೋ ಒಂದೊಂದು ಫೋಟೋ ನೋಡೋವಾಗೂ ವಿಸಿಟಿಂಗ್ ಆ್ಯಂಡ್ ಡಿಸ್ಕಸಿಂಗ್ ಅಪ್ಪ ಅಮ್ಮನ ಜೊತೆ. ಓ ಮೈ ಗಾಡ್ ನಾಪ್ಕ ಈ ಫೋಟೋ. ಸೊ ಇಟ್ ವಾಸ್ ಕ್ವೈಟ್ ಹೆಲ್ಪ್ಫುಲ್ ಫಾರ್ ಮೀ ಆಲ್ಸೋ ಟು ರೀಕಲೆಕ್ಟ್ ಮೈ ಮೆಮರೀಸ್. ಅದಲ್ಲದೆ ನಿಮ್ಗಳ ಜೊತೆನೂ ನನ್ನ ಮೆಮರೀಸ್ನ ಶೇರ್ ಮಾಡಿಕೊಂಡೆ ನಾನು. ನನ್ನ ಚೈಲ್ಡ್ಹುಡಲ್ಲಿ ಇದ್ದಿದ್ದು, ನನ್ನ ಸ್ಕೂಲ್ ಡೇಸು ಅವಾಗ ಹೇಗಿದ್ದೆ ಅಂತ. ಬಟ್ ನನ್ನ ಮೆಮರೀಸ್ ಎಲ್ಲ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಆ್ಯಂಡ್ ಪ್ಲೀಸ್ ಕೀಪ್ ವಾಚಿಂಗ್ ರಾಜ್ ಮ್ಯೂಸಿಕ್.